ಹಾಗೆ ತಗೊಳ್ಳುವವರಲ್ಲ. ಶ್ರೀಮಾತೆಯವರು ಸರ್ವಸಂಗ ಪರಿತ್ಯಾಗಿಯಾದ ಶ್ರೀರಾಮಕೃಷ್ಣರ ಆದ್ಯಾಶಕ್ತಿ. ಹಾಗಂತ ಇದ್ದಕ್ಕಿದ್ದಾಗೆ ನೇರವಾಗಿ ಬೇಡ ಅಂತ ಹೇಳಿದ್ರೆ ರಾಜನಿಗೆ ಅಪಮಾನ ಅನ್ನಿಸ್ಬೋದು. ಅದಕ್ಕಾಗಿ ಶ್ರೀಮಾತೆಯವರು ಹೇಳ್ತಾರೆ, ನಾನು ತಗೊಳ್ಳಲ್ಲ, ನನ್ನ ಪರವಾಗಿ ರಾಧಿ ತಗೊಳ್ಳಿ ಅಂತ ಹೇಳ್ತಾರೆ. ಶ್ರೀಮಾತೆಯವರು ಹಾಗೆ ಹೇಳಿದ್ದೇನೋ ಸರಿ, ಆದರೆ ಮರುಕ್ಷಣ ಶ್ರೀಮಾತೆಯವರ ಎದೆ ಜೋರಾಗಿ ಹೊಡ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ರಾಧಿ ಇನ್ನೂ ಚಿಕ್ಕ ಹುಡುಗಿ ಅಂತ ಹೇಳಿದ್ರೆ ಅವರಲ್ಲಿ ಲೋಭ ಸರಿಯಾಗಿರುತ್ತೆ. ಅಷ್ಟಕ್ಕೂ ಹುಚ್ಚಿ ಸುರಬಾಲೆಯ ಹುಚ್ಚಿ ಮಗಳು ರಾಧಿ. ಇವಳು ಏನಾದರೂ ನನಗೆ ಆ ಆಭರಣ ಬೇಕು, ಈ ಆಭರಣ ಬೇಕು ಅಂತ ಎಲ್ಲ ಬಾಚ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಯಾರಿಗ ಅಪಮಾನ? ಶ್ರೀಮಾತೆಯವರಿಗಲ್ವಾ? ಅದಕ್ಕೆ ಶ್ರೀಮಾತೆಯವರು ತಕ್ಷಣ ಮನಸ್ಸಿನಲ್ಲಿ ಆಳದಿಂದ ಪ್ರಾರ್ಥಿಸಿಕೊಳ್ತಾರೆ, ಪ್ರಭು ರಾಧಿಯ ಮನಸ್ಸಿನಲ್ಲಿ ದುರಾಶೆ ಏಳುತ್ತಿರಲಿ ಅಂತ. ನೋಡಿ, ನಮಗಾಗಿ ಅಷ್ಟೇ ಅಲ್ಲ, ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿದ್ರು ಅದು ಕೆಲಸ ಮಾಡುತ್ತೆ. ನಮಗಾಗಿ ಅಷ್ಟೇ ಅಲ್ಲ, ಇನ್ನೊಬ್ಬರ ಒಳ್ಳೆಯದಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದ್ರು ಅದು ಬಹಳ ಕೆಲಸ ಮಾಡುತ್ತೆ. ಶ್ರೀಮಾತೆಯವರು ಹೀಗೆ ಪ್ರಾರ್ಥಿಸಿಕೊಳ್ಳಲಿಕ್ಕಿಲ್ಲ. ರಾಧಿ ಎಲ್ಲಾ ಆಭರಣಗಳನ್ನು ನೋಡಿದ್ಲು, ಒಂದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದ್ಲು. ಅವಳು ಹೇಳಿದ್ಲು, ನನ್ಗೆ ಇದ್ಯಾವುದು ಬೇಡ, ನನ್ನ ಪೆನ್ಸಿಲ್ ಕಳೆದೋಗಿದೆ, ನನ್ ಪೆನ್ಸಿಲ್ ಬೇಕು ಅಂತ ಹೇಳ್ಬಿಟ್ಲು. ಸದ್ಯ ಶ್ರೀಮಾತೆ ಅವರಿಗೆ ತುಂಬಾ ನೆಮ್ಮದಿ ಆಗೋಯ್ತು, ಸಮಾಧಾನ ಆಯ್ತು. ಹೀಗೆ ಪ್ರಾರ್ಥನೆಯ ಮೂಲಕ ಅತ್ಯಂತ ಕಠಿಣವಾದ ಸಂದರ್ಭದಲ್ಲಿ ಆ ಕ್ಷಣವನ್ನು ಹೇಗೆ ಹ್ಯಾಂಡಲ್ ಮಾಡುವುದು? ಪ್ರಾರ್ಥನೆಯ ಮೂಲಕ ನಾವು ಅದನ್ನು ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು. ಶ್ರೀಮಾತೆಯವರು ಪ್ರತಿದಿನ ಬೆಳಗ್ಗೆ ಪೂಜೆ ಮುಗಿದ ಮೇಲೆ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಿದ್ರಂತೆ. ಪ್ರಭು ಎಲ್ಲರೂ ಕಷ್ಟಗಳಿಂದ ಪಾರಾಗಲಿ,